ನಮಸ್ಕಾರ ವೀಕ್ಷಕರೇ, ಇದು ಭಗವದ್ಗೀತೆಯ ಮುಂದುವರೆದ ಭಾಗ ಅಂದ್ರೆ ಭಗವದ್ಗೀತೆ ಅಧ್ಯಾಯ 1 ಭಾಗ 6. ಈ ಹಿಂದಿನ ವಿಡಿಯೋಗಳನ್ನ ಯಾರು ನೋಡಿಲ್ಲೋ ಅವ್ರ ಸಲುವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಮತ್ತು ಎಂಡ್ ಸ್ಕ್ರೀನ್ ಮೇಲೆ ಲಿಂಕ್ ಕೊಡ್ತೀನಿ, ಅವನು ನೋಡ್ರಿ. ನಮ್ಮ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜುಕಿರೋ ಬೆಲ್ ಐಕಾನ್ ನ ಒತ್ತು ಮರಿಬೇಡ್ರಿ. ಸೇನೆಯೋ ಉಭಯೋ ಮಧ್ಯರಥಂ ಸ್ಥಾಪನೆ ಅಚೋತ್. ಈ ಶ್ಲೋಕದ ಅರ್ಥ ಏನಂತಂದ್ರೆ, ಅಳಿವಿರದ ಕೃಷ್ಣನೇ ಎರಡೂ ಪಡೆಗಳ ನಡುವೆ ನನ್ನ ರಥವನ್ನ ನಿಲ್ಲಿಸು ಅಂತ ಹೇಳಿ ಅರ್ಜುನ ಕೃಷ್ಣ ಹೇಳ್ತಾನ. ಈ ಶ್ಲೋಕದೊಳಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಏನಂತಂದ್ರ, ಅರ್ಜುನನ ಅಹಂಕಾರದ ಧ್ವನಿ ಮೇ ಅಂದ್ರ ನನ್ನ. ಅರ್ಜುನನ ರಥದ ಸಾರಥ್ಯವನ್ನ ಸ್ವತಃ ಕೃಷ್ಣ ವಹಿಸ್ಕೊಂಡ್ರು ಸತೇಕ ಇಲ್ಲೇ ಅರ್ಜುನ ಅಹಂಕಾರದಿಂದ ಕೃಷ್ಣಗ ಸಾಮಾನ್ಯ ಸಾರಥಿಯಂತೆ ಆರ್ಡರ್ ಮಾಡಕತ್ತಾನ. ನನ್ನ ರಥನ ಎರಡೂ ಸೈನ್ಯದ ಮಧ್ಯೆ ನಿಂದ್ರಿಸು ಅಂತ ಹೇಳಿ ಆರ್ಡರ್ ಮಾಡೋ ಧ್ವನಿಯೊಳಗ ಹೇಳಿದ. ಇಲ್ಲೇ ಅರ್ಜುನ ಕೃಷ್ಣನ ಅಚ್ಯುತ ಅಂತ ಕರೀತಾನ. ಅಚ್ಯುತ ಅಂತಂದ್ರ ಸ್ವಯಂ ಚ್ಯುತಿ ಇಲ್ಲದೆ ಇರೋ, ಭಕ್ತರ ಚ್ಯುತಿ ಹರಣ ಮಾಡೋ ಭಗವಂತ ಅಂತ ಅರ್ಥ. ಹೊರಗಡೆಯಿಂದ ಅಹಂಕಾರ ತೋರಿಸಿದ್ರು ಅರ್ಜುನ ಅಂತರಾತ್ಮ ಎಚ್ಚರವಾಗಿತ್ತು. ಆ ಅಂತರಾತ್ಮನ ಅವನ ಬಾಯಿಂದ ಈ ನಾಮ ಉಚ್ಚಾರ ಮಾಡಿಸೈತಿ. ಅಹಂಕಾರ ಯಾರನ್ನೂ ಬಿಟ್ಟಿಲ್ಲ. ಎಂತೆಂತ ಮಹಾತ್ಮರ ಸತೇಕ ಈ ಅಹಂಕಾರದಿಂದ ಹಾಳಾಗಿದ್ದ ನಮ್ ಕಣ್ ಮುಂದೆ ಐತಿ. ಒಮ್ಮೆ ನಮ್ ಕೈಯಾಗ ಬಲ ಐತಿ ಅಂತ ಗೊತ್ತಾತು ಅಂದ್ರ ನಾವೆಲ್ಲಾನು ಮರೆತ ಅಹಂಕಾರ ಮುಂದೆ ಗುಲಾಮರಾಗ್ಬಿಡ್ತೇವಿ. ಈ ಅಹಂಕಾರ ನನ್ನ ಅಧೋಗತಿಗೆ ತಳ್ಳೋದು ಸುಳ್ಳಲ್ಲ. ಅರ್ಜುನ ಮಹಾಜ್ಞಾನಿ, ಹಂಗ ಶ್ರೀಕೃಷ್ಣ ಪರಂ ಭಕ್ತ. ಆ ಭಕ್ತಿ ಅಹಂಕಾರ ತಿರುಗಿದ ಮೇಲೆ ಈ ಅಹಂಕಾರದ ಮಾತಿಗೆ ಶ್ರೀಕೃಷ್ಣನ್ ರಿಯಾಕ್ಷನ್ ಏನಿತ್ತ ಅನ್ನೋದನ್ನ ಮುಂದಿನ ಶ್ಲೋಕದಾಗ ಅಥವಾ ಮುಂದೆ ಬರೋ ಶ್ಲೋಕದಾಗ ನೋಡೋಣ. ಯಾವತ್ ಏತಾನ್ ನಿರೀಕ್ಷೆ ಅಹಂ ಯುದ್ಧೋತ್ಕಾಮನ ಅವಸ್ಥಿತಾನ್ ಕೈಮಯ ಸಹ ಯೋದ್ಧಂ ಅಸ್ಮೀನರಣ ಸಮುದ್ಯಯ. ಈ ಶ್ಲೋಕದ ಅರ್ಥ ಏನಂತಂದ್ರ, ಕಾದ ಬಯಸಿ ನೆರೆದ ಇವರತ್ತ ನಾನೊಮ್ಮೆ ಕಣ್ಣು ಹಾಯಿಸುತ್ತೇನೆ. ಈ ಕದನ ಕಾಯಕದಲ್ಲಿ ನನ್ನ ಜೊತೆ ಹಾಗೂ ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣ ಹೇಳ್ತಾನ. ಮಹಾಭಾರತ ಯುದ್ಧ ಇತಿಹಾಸದೊಳಗೆ ದಾಖಲಾದ ಮೊದಲ ಜಾಗತಿಕ ಯುದ್ಧ. ಅದ್ರ ನಾಮ ನಮ್ಮ ಮಕ್ಕಳಿಗೆ ಕಲ್ಸಾಕತ್ತಿದ್ದೇನಂದ್ರ ಫಸ್ಟ್ ವರ್ಲ್ಡ್ ವಾರ್ 1914 ನಡೀತು ಅಂತ. ಯಾಕಂದ್ರ ನಮ್ಮ ಪುಸ್ತಕದೊಳಗ ಬರೀ ಪಾಶ್ಚಿಮಾತ್ಯರು ಏನ್ ಹೇಳ್ತಾರ ಅದನ್ನ ನಾವು ಓದುದು ಮತ್ತು ಅದನ್ನ ನಿಜ ಅಂತ ನಂಬುದು. ಯಾಕಂದ್ರೆ ಇಲ್ಲಿ ಯಾರೋ 2-3 ರಾಜರು ಅಥವಾ ರಾಜ್ಯಗಳ ನಡುವೆ ನಡೆದ ಯುದ್ಧ ಅಲ್ಲ. ಇಡೀ 18 ಅಕ್ಷೋಹಿಣಿ ಸೈನ್ಯ ಇಲ್ಲೇ ಕಾದಾಟಕ್ಕೆ ನಿಂತಾವು. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರ ಎಷ್ಟ ಅನ್ನೋದನ್ನ ಈ ಹಿಂದ ಅಂದ್ರ ಭಗವದ್ಗೀತೆ ಅಧ್ಯಾಯ 1 ಭಾಗ 1 ಅದ್ರೊಳಗ ಡಿಟೇಲ್ ಆಗಿ ಹೇಳೀನಿ. ಅದನ್ನ ಯಾರು ನೋಡಿಲ್ಲೋ ನೋಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಎಂಡ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ. ಈಗ ವಿಷಯಕ್ಕೆ ಬರೋಣ. ಇಂಥ ಯುದ್ಧದೊಳಗ ಮುಂದೆ ನಿಂತ ಯುದ್ಧ ಮಾಡಬೇಕಾದ ಅರ್ಜುನ ಅಹಂಕಾರದಿಂದ ಮಾತಾಡಕತ್ತಾನ. ಅರ್ಜುನ ಶ್ರೀಕೃಷ್ಣಗ ಇಲ್ಲಿ ಬಂದವ್ರನ್ನೆಲ್ಲ ಒಮ್ಮೆ ನಾ ನೋಡ್ಬೇಕು ಅಂತ ಹೇಳಕತ್ತಾನ. ಇಲ್ಲೇ ನನ್ನ ಜೋಡಿ ನಿಂತು ಯುದ್ಧ ಮಾಡಕ್ ಬಂದವ್ರು ಯಾರು ಮತ್ತ ನನ್ನ ವಿರುದ್ಧ ನಿಂತು ಯುದ್ಧ ಮಾಡಕ್ ಬಂದವ್ರು ಯಾರು ಅನ್ನೋದನ್ನ ನಾವು ನೋಡ್ಬೇಕು ಅಂತಾನ. ಇಲ್ಲೇ ನನ್ನ ವಿರುದ್ಧ ಯುದ್ಧ ಮಾಡಕ್ ಬಂದವ್ರು ಯಾರು ನೋಡ್ಬೇಕು ಅನ್ನೋದ್ರೊಳಗ ಅರ್ಜುನನ್ ಅಹಂಕಾರ ಎದ್ಕನಾತೈತಿ. ನಾನು ದೊಡ್ಡ ಶೂರ, ಮಹಾವೀರ, ನನ್ನ ಮುಂದ ಈ ಸೈನ್ಯ ಯಾವ ಲೆಕ್ಕಕ್ಕೂ ಇಲ್ಲ ಅನ್ನೋ ಸೊಕ್ಕಿನ ಮಾತ ಇದ. ಯೋಚ್ಯಮಾನಾನ್ ಅವೇಕ್ಷೆ ಅಹಂ ಏತ್ರೆ ಅತ್ರ ಸಮಾಗತಃ ಧಾರ್ತರಾಷ್ಟ್ರಶ್ಚ ದುರ್ಬುದ್ಧೆ ಯುದ್ಧೇ ಪ್ರಿಯ ಚಕೀರ್ಷವ. ಈ ಶ್ಲೋಕದ ಅರ್ಥ ಏನಂದ್ರ, ಇಲ್ಲಿ ನೆರೆದ ಈ ಕಾದ ಹೊರಟವ್ರನ್ನ ಬುದ್ಧಿಗೇಡಿಯಾದ ದುರ್ಯೋಧನನ ಹಿತವನ್ನ ಬಯಸಿ ಯುದ್ಧದಲ್ಲಿ ಆತನಿಗೆ ಹೆಗಲು ಕೊಡಲು ಬಯಸಿದವರನ್ನ ನಾನೊಮ್ಮೆ ನೋಡ್ತೇನೆ ಅಂತ ಅರ್ಜುನ ಅಂತಾನ. ಬುದ್ಧಿಗೇಡಿ ದುರ್ಯೋಧನ ಗೆಲ್ಬೇಕಂತ ಬಯಸಿ ನಮಗ್ ತೊಂದರೆ ಕೊಡಕ್ ಬಂದವ್ರ ನಮ್ಮ ವಿರುದ್ಧ ನಿಂತವ್ರನ್ನ ಒಂದ್ಸಲ ನಾ ನೋಡ್ಬೇಕು ಅಂತ ಹೇಳಿ ಶ್ರೀಕೃಷ್ಣಗ ಆರ್ಡರ್ ಮಾಡೋ ದನಿ ಒಳಗ ಅರ್ಜುನ ಹೇಳ್ತಾನ. ಇಲ್ಲಿ ನನ್ನ ವಿರುದ್ಧ ನಿಂತವ್ರನ್ನ ಒಮ್ಮೆ ನೋಡ್ಬೇಕು ಅಂತ ಶ್ರೀಕೃಷ್ಣಗೆ ಹೇಳೋ ಅರ್ಜುನ ಅಹಂಕಾರದ ದಾಸನಾಗಿರೋದು ಸ್ಪಷ್ಟವಾಗಿ ಕಾಣ್ತತಿ. ಈ ಅಹಂಕಾರದೊಳಗ ಅರ್ಜುನ ತಾನು ಸ್ವತಃ
ಭಗವಂತನ ಎದುರಿಗೆ ನಿಂತು ಮಾತಾಡಕತ್ತೇನಿ ಅನ್ನೋದು ಸತ್ಯಕ್ಕೆ ಮರುತ ಮಾತಾಡಕತ್ತಾನ. एवं उक्त ಋಷಿಕೇಶ ಗೂಢಾಕೇಶನ ಭಾರತ ಸೇನೆಯೋ ಉಭಯೋ ಮಧ್ಯ ತಾಪಯಿತ್ವ ವ್ರತ ಉತ್ತಮಂ. ಈ ಶ್ಲೋಕದ ಅರ್ಥ ಏನಂದ್ರ, ಓ ಭರತ ವಂಶದ ದೊರೆಯೇ, ಗೂಢಾಕೇಶನ ಮಾತನ್ನ ಆಲಿಸಿದ ಋಷಿಕೇಶ ಎರಡೂ ಸೈನ್ಯದ ಮಧ್ಯ ಹಿರಿಯ ತೇರ್ನ ನಿಲ್ಲಿಸಿದ ಅಂತ ಹೇಳಿ. ಇಂದ್ರಿಯಗಳ ದೊರೆಯಾದ ಶ್ರೀಕೃಷ್ಣ ಏನೂ ಮಾತಾಡ್ಲಾರ್ದ ರಥ ಒಯ್ದ ಎರಡೂ ಸೇನೆಗಳ ಮಧ್ಯೆ ನಿಲ್ಲಿಸ್ತಾನ. ಇಲ್ಲಿಂದ ಮುಂದೆ ನಾವು ಶ್ರೀಕೃಷ್ಣನ ಪ್ರತಿಯೊಂದು ನಡೆಯೊಳಗೂ ಮನಃಶಾಸ್ತ್ರೀಯ ಚಿಕಿತ್ಸಾ ಪದ್ಧತಿ ಅಂದ್ರ ಸೈಕೋಥೆರಪಿ ಕಾಣ್ಬಹುದು. ಅಹಂಕಾರ ಅನ್ನೋದು ಒಂದು ಮಾನಸಿಕ ಸ್ಥಿತಿ. ನಾವು ಅಂತ ಸ್ಥಿತಿಯಿಂದ ಹೊರಗೆ ಬರ್ಬೇಕಾದ್ರೆ ನಮಗ ಮಾನಸಿಕ ಚಿಕಿತ್ಸೆ ಬೇಕು. ಅದನ್ನ ಶ್ರೀಕೃಷ್ಣ ಇಲ್ಲಿ ಮಾಡಿ ತೋರಿಸ್ತಾನ. ಇಂಥ ಶ್ರೀಕೃಷ್ಣನ ನಾವು ಮನಃಶಾಸ್ತ್ರದ ಪಿತಾಮಹ ಅಂದ್ರ ಫಾದರ್ ಆಫ್ ಸೈಕಾಲಜಿ ಅಂದ್ರ ಏನು ತಪ್ಪಾಗೋದಿಲ್ಲ. ಮನಃಶಾಸ್ತ್ರದ ಬಹಳಷ್ಟು ವಿಷಯಗಳು ಗೀತೆಯ ಮೊದಲ ಅಧ್ಯಾಯದೊಳಗ ಅದಾವ. ಈ ಶ್ಲೋಕದೊಳಗ ಶ್ರೀಕೃಷ್ಣಗ ಋಷಿಕೇಶ ಅಂತ ಮತ್ತ ಅರ್ಜುನಗ ಗೂಢಾಕೇಶ ಅಂತ ಕರೀತಾರ. ಗೂಢಾಕೇಶ ಅಂತಂದ್ರ ನಿದ್ದೆಯನ್ನ ಗೆದ್ದ ವೀರ ಅಂತ ಅರ್ಥ. ಭೀಷ್ಮದ್ರೋಣ ಪ್ರಮುಖತಃ ಸರ್ವಶಾಂ ಚ ಮಹೀಕ್ಷಿತಾಂ ವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನ್ ಇತಿ. ಈ ಶ್ಲೋಕದ ಅರ್ಥ ಏನಂತಂದ್ರೆ, ಭೀಷ್ಮ, ದ್ರೋಣರು ಹಾಗೂ ಇತರ ಅರಸರು ನೇರವಾಗಿ ಕಣ್ಣಿಗೆ ಬೀಳುವಂತೆ ರಥವನ್ನ ನಿಲ್ಲಿಸಿ ಶ್ರೀಕೃಷ್ಣ ಹೇಳುತ್ತಾನೆ, ಹೇ ಪಾರ್ಥ, ನೋಡು ಈ ನೆರೆದ ಕುರುಗಳನ್ನ ಅಂತ ಹೇಳಿ. ಶ್ರೀಕೃಷ್ಣ ಅರ್ಜುನ್ ಹೇಳಿದಂಗ ರಥನ ಎರಡೂ ಸೇನೆಗಳ ನಡುವೆ ತಂದು ನಿಂದಿರಿಸಿ ಭೀಷ್ಮ, ದ್ರೋಣರು ಮತ್ತು ಎಲ್ಲಾ ರಾಜರು ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣಿಸುವಂಗ ನಿಂದಿರಿಸಿ ಯುದ್ಧದ ಉತ್ಸಾಹದೊಳಗ ಮರ್ತು ಹೋಗಿದ್ದ ಬಾಂಧವ್ಯಗಳನ್ನ ಅಂದ್ರ ರಿಲೇಶನ್ಶಿಪ್ ಗಳನ್ನ ನೆನಪು ಮಾಡೋ ಧ್ವನಿಯೊಳಗ ಹೇಳಿದ, ಹೇ ಪಾರ್ಥ, ಇಲ್ಲಿ ಸೇರಿರುವ ನಿನ್ನ ಕುರುಗಳನ್ನ ನೋಡು ಅಂತ. ಇದು ಶ್ರೀಕೃಷ್ಣನ ಅದ್ಭುತ ಸೈಕೋಥೆರಪಿ. ಇಲ್ಲಿ ಅರ್ಜುನ್ ಮನಸ್ಥಿತಿ ತಿಳ್ಕೊಳ್ಳೋ ಬಗ್ಗೆ ಒಂದು ಸಣ್ಣ ಪರೀಕ್ಷೆ ನಡೆದೈತಿ. ಅರ್ಜುನ ಒಬ್ಬ ರಾಜ. ಅವನ ಮುಖ್ಯ ಕರ್ತವ್ಯ ಏನಂದ್ರ ಧರ್ಮದ ಪರ ಹೋರಾಟ ಮಾಡುದು ಹಾಗೂ ಪ್ರಜೆಗಳ ಹಿತಾಸಕ್ತಿ ಕಾಪಾಡುದು. ಹಿಂಗ ಕರ್ತವ್ಯ ಪಾಲನೆ ಮಾಡ್ಬೇಕಾದ್ರ ಧರ್ಮದ ವಿರುದ್ಧ ನಿಂತವ್ರು ಯಾರೇ ಆಗಿರ್ಲಿ ಅವರನ್ನ ಶಿಕ್ಷಿಸುವ ಕರ್ತವ್ಯ ಅವಂದು. ಇಲ್ಲೇ ನನ್ನ ಕುಟುಂಬದವರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು ಅನ್ನೋ ಮಾತ ಇಲ್ಲ. ಇಂಥ ಜವಾಬ್ದಾರಿಯುತ ಕೆಲಸ ಮಾಡಕ್ ನಿಂತಾಗ ಅರ್ಜುನ ತನ್ನ ಸಮೀಪ ಬಂಧುಗಳನ್ನ, ಗುರುಗಳನ್ನ ನೋಡಿದ ಕೂಡಲೇ ಹೆಂಗ್ ರಿಯಾಕ್ಟ್ ಮಾಡ್ತಾನ ಅನ್ನೋದನ್ನ ಮುಂದಿನ ಶ್ಲೋಕ ನೋಡೋಣಂತ. ತತ್ರ ಅಪ್ಷತ್ ಸ್ಥಿತಾನ್ ಪಾರ್ಥ ಪಿತೃನ್ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭಾತೃಪುತ್ರಾನ್ ಪೌತ್ರಾನ್ ಸಖೀನ್ ತಥಾ. ಈ ಶ್ಲೋಕದ ಅರ್ಥ ಏನಂತಂದ್ರ, ಅಲ್ಲೇ ಎರಡೂ ಕಡೆಗಳಲ್ಲಿ ನೆರೆದವ್ರನ್ನ ನೋಡಿದ ಅರ್ಜುನ ತಂದೆ ಅಂತಿದ್ದವ್ರನ್ನ, ಅಜ್ಜಂದ್ರನ್ನ, ಗುರುಗಳನ್ನ, ಸೋದರ ಮಾವಂದ್ರನ್ನ, ಅಣ್ಣ ತಮ್ಮಂದ್ರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸಂಗಾತಿಗಳನ್ನ, ಮಾವಂದ್ರನ್ನ ಮತ್ತು ಗೆಳೆಯರನ್ನ. ಶ್ರೀಕೃಷ್ಣ ರಥಾನ ಅರ್ಜುನನ ಆತ್ಮೀಯರ ಮುಂದೆ ನಿಂದಿರಿಸಿದ್ದಕ್ಕ ಅಲ್ಲಿದ್ದವರೆಲ್ಲಾರನ್ನೂ ಕಂಡ ಅರ್ಜುನ, ಇಷ್ಟು ಹೊತ್ತ ಜಂಬಲ್ ಮಾತಾಡಿದ ಅರ್ಜುನ ಈಗ ತನ್ನ ಮುಂದೆ ನಿಂತ ತಂದೆ ಸಮಾನರು, ಅಜ್ಜುಗಳು, ವಿದ್ಯಾಪಟ ಗುರುಗಳು, ಸೋದರ ಮಾವಂದರು, ಅಣ್ಣ ತಮ್ಮಂದಿರು, ಮಕ್ಕಳ, ಮೊಮ್ಮಕ್ಕಳ, ದೋಸ್ತರ, ಮಾವುಗಳು, ಹಿತೈಷಿಗಳು, ಹಿಂಗ ಎಲ್ಲರೂ ಎರಡು ಕಡೆ ಕಾಣಿಸಾಕತ್ತಾರ. ಈ ಶ್ಲೋಕನ ಸ್ವಲ್ಪ ಸೂಕ್ಷ್ಮ ರೀತಿಯಿಂದ ಗಮನಿಸಿ ನೋಡಿದ್ರ ಅರ್ಜುನಗ ಯುದ್ಧ ಭೂಮಿಯೊಳಗ ಅನೇಕ ಮಂದಿ ಪ್ರಮುಖರಿದ್ರು. ಆದ್ರೂ ಅಲ್ಲಿ ಕಾಣಿಸಿದ್ದ ಬರೇ ಗುರು ಹಿರಿಯರು, ಬಂಧುಗಳು ಮತ್ತು ಆತ್ಮೀಯರು. ಇಲ್ಲೇ ಅವಂಗ ಅವ್ರನ್ನೆಲ್ಲ ನೋಡಿ ಅವ್ರ ಮೇಲಿನ ಪ್ರೀತಿ ಎಚ್ಚರಾಗಿ ಸ್ಪಷ್ಟವಾಗಿ ಎದ್ದು ಕಾಣತೈತಿ. ದೇಶ ಕಾಯಕ್ ನಿಂತಿದ್ದ ಸೈನಿಕಗ ತನ್ನ ದೇಶ ಬಿಟ್ಟು ಬೇರೆ ಏನು ಹೆಂಗ್ ಕಾಣಂಗಿಲ್ಲೋ ಹಂಗ ಯುದ್ಧ ಮಾಡಕ್ ನಿಂತಿದ್ದ ರಾಜನಿಗೆ ತನ್ನ ಪ್ರಜೆಗಳ ಹಿತಾಸಕ್ತಿ ಕಾಪಾಡೋದು ಬಹಳ ಮುಖ್ಯ ಅನಿಸ್ತೈತಿ. ಕರ್ತವ್ಯ ನಿರತನಾಗಿದ್ದ ಜನಪಾಲಕ ರಾಜನಿಗೆ ಬಂಧು ಪ್ರೇಮ ಅಷ್ಟೊಂದು ಶೋಭೆ ತರಂಗಿಲ್ಲ. ಪ್ರಜಾಪಾಲಕನಾದವನಿಗೆ ಪ್ರಜೆಗಳ ಹಿತಾಸಕ್ತಿ ಕಾಪಾಡುವ ಮೂಲ ಧರ್ಮ. ಅದನ್ನ ಅವ ತನ್ನ ಹೆಸರಿಗೆಂದು ಕಳಂಕ ಬರಲಾರ್ದಂಗ ನಿರ್ವಹಿಸಬೇಕು.
ಈ ರೀತಿ ಕೆಲಸ ಮಾಡಬೇಕಾದ್ರೆ ಯುದ್ಧ ಮಾಡಬೇಕಾದ್ರೆ ನನ್ನ ಬಂಧುಗಳು, ನನ್ನ ಪರಿವಾರ ಅನ್ನೋ ಯಾವ ತಾರತಮ್ಯನೂ ಮಾಡೋ ಹಂಗ ಇಲ್ಲ. ಇಲ್ಲೇ ತನ್ನ ಕುಟುಂಬದವರು, ತನ್ನ ಬಂಧುಗಳು, ತನ್ನ ಸ್ನೇಹಿತರು ಇವ್ರನ್ನೆಲ್ಲ ಕಂಡಾಗ ಅರ್ಜುನ ಹೆಂಗ್ ರಿಯಾಕ್ಟ್ ಮಾಡ್ತಾನ ಅನ್ನೋದನ್ನ ಮುಂದಿನ ಶ್ಲೋಕದೊಳಗ ಮುಂದಿನ ವಿಡಿಯೋದಾಗ ನೋಡೋಣಂತ. ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ವಿಡಿಯೋ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.